ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಧನುಸ್ಟಾಕ್ ಚಾನಲ್. 4th ಸ್ಟ್ಯಾಂಡರ್ಡ್ ಮ್ಯಾಥ್ಸ್ ಮೇಳ ಕ್ಲಾಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಂಬರ್ ಲೈನ್ ಸಂಖ್ಯಾ ರೇಖೆಯಲ್ಲಿ ಫಸ್ಟ್ ಕ್ವಶನ್ ಅಲ್ಲಿ ನೀವು ಇಷ್ಟು ನಂಬರ್ಸ್ ಗಳನ್ನ ನೋಡ್ತಾ ಇದ್ದೀರಾ. ಈ ನಂಬರ್ಸ್ ಗಳಲ್ಲಿ ಯಾವ್ದು ನಂಬರ್ಸ್ ಗಳು 2226 ಅಂಡ್ 3226 2226 ಮತ್ತು 3226ರ ನಡುವೆ ಬರುವಂತ ಸಂಖ್ಯೆಗಳಿಗೆ ನಾವು ಸರ್ಕಲ್ ಮಾಡಬೇಕು. ವಿಚ್ ಲೈಸ್ ಬಿಟ್ವೀನ್ ದಿಸ್ ಟೂ ನಂಬರ್ಸ್. ಇದನ್ನ ಹೇಗೆ ಕಂಡುಹಿಡಿಯೋದು ಅಂದ್ರೆ ನೋಡಿ, ಇವಾಗ ಇಲ್ಲಿ 2000 ಇಂದ ಸ್ಟಾರ್ಟ್ ಆಗುವಂತ ನಂಬರ್ಸ್ 2 ಇದೆ, ಹಾಗೆ 3000 ಇಂದ ಸ್ಟಾರ್ಟ್ ಆಗುವಂತ ನಂಬರ್ 1 2 3 4 ಇದೆ. ಕರೆಕ್ಟಾ? 2226 2226 ಗಿಂತ ಇಲ್ಲಿ ಕೊಟ್ಟಿರೋ 2 ನಂಬರ್ ಜಾಸ್ತಿ ಆಗಿದ್ರೆ ಸೊ ಅದು ಬಂದ್ಬಿಟ್ಟು ಇಟ್ ವಿಲ್ ಲೈಸ್ ಬಿಟ್ವೀನ್ ದಿಸ್ ಟೂ ನಂಬರ್. ಅದು ಇದು 2 ಮಧ್ಯೆ ನಡುವೆ ಬರುವಂತ ಸಂಖ್ಯೆ ಆಗಿರುತ್ತೆ. ಇವಾಗ ಇದನ್ನು ರೀಡ್ ಮಾಡಿ. ಇದು 2236 2236 2216 2216. ಸೊ ಇದಕ್ಕಿಂತ ಇದರ 2ರಲ್ಲಿ ದೊಡ್ಡ ಸಂಖ್ಯೆ ಇದು ಇದೆ ಅಲ್ವಾ? ಇದಕ್ಕಿಂತ ಇದು ದೊಡ್ಡದಿದೆ, ಅದಕ್ಕೆ ಇದು ಅದ್ರ ಮಧ್ಯೆ ಬರುವಂತ ಸಂಖ್ಯೆ ಆಗುತ್ತೆ. ಅದಕ್ಕೆ ರೌಂಡ್ ಮಾಡ್ತೇವೆ. ಇಲ್ಲಿ 3226 ಇದೆ ಅಲ್ವಾ? ಈ ನಂಬರ್ಗಳು ಇದಕ್ಕಿಂತ ಕಮ್ಮಿ ಇರಬೇಕು, ಅವಾಗ ಇದು 2 ಮಧ್ಯದಲ್ಲಿ ಬರುವಂತ ನಂಬರ್ ಆಗಿರುತ್ತೆ. ಇವಾಗ ಇದನ್ನ ನೋಡಿ, ಇಲ್ಲಿ ಫಸ್ಟ್ 1000 ಪ್ಲೇಸ್ ಅನ್ನ ಬಿಟ್ಬಿಡಿ, ಎಲ್ಲ ಸೇಮ್ ಇದೆ ಅಲ್ವಾ? 100 10s ಮತ್ತೆ 1s ಪ್ಲೇಸ್ ಅನ್ನ ನೋಡೋಣ. 316 ಇಲ್ಲಿ 226 ಇದೆ, ಅಂದ್ರೆ ಇದು ಜಾಸ್ತಿ ಇದೆ, ಸೊ ಇದು ಸರ್ಕಲ್ ಆಗಲ್ಲ. ಇಲ್ಲಿ 126 126 ಇಲ್ಲಿ 216 216, ಸೊ ಇದಕ್ಕಿಂತ ಕಮ್ಮಿ ಇದೆ. ಸೊ ಇವೆರಡು ಅಲ್ಲಿ ಇದ್ರ ಮಧ್ಯದಲ್ಲಿ ಬರುವ ನಂಬರ್ಗಳಾಗುತ್ತೆ. ಸೊ ಇದು 3ಕ್ಕೆ ನಾವು ಇಲ್ಲಿ ಸರ್ಕಲ್ ಮಾಡ್ತೇವೆ. ಡೂ ಆಸ್ ಇನ್ಸ್ಟ್ರಕ್ಟೆಡ್, ಸೂಚನೆಯಂತೆ ಮಾಡಿ. ಇಲ್ಲಿ ನಂಬರ್ ಲೈನ್ ಕೊಟ್ಟಿದ್ದಾರೆ, ಮತ್ತೆ ನೀವು ಇಲ್ಲಿ ನಂಬರ್ಸ್ ಗಳನ್ನ ನೋಡ್ತಾ ಇದ್ದೀರಾ. ಇವಾಗ ನಾವು ಅದರಲ್ಲಿ 1043 1069 1084 ಅದನ್ನ ನಾವಿಲ್ಲಿ ಮಾರ್ಕ್ ಮಾಡಬೇಕು. ಇಲ್ಲಿ 1043 1063 ಮತ್ತು 1084ಗಳನ್ನ ಈ ಸಂಖ್ಯಾ ರೇಖೆ ಮೇಲೆ ಗುರುತಿಸಿ ಅಂತ ಹೇಳಿದ್ದಾರೆ. ಇಲ್ಲಿ 1001 1038 1001 ಮತ್ತೆ 1038 ಮಾರ್ಕ್ ಮಾಡಿದ್ದಾರೆ. ಇಲ್ಲಿ ಮಧ್ಯದಲ್ಲಿ 1005 ಇದೆ. ಸೊ ಇಲ್ಲಿ 1010 ಅಂದ್ರೆ ಇಲ್ಲಿ 1020 ಇದೆ. 1010 1020 ಅಂದ್ರೆ ಈ ಮಧ್ಯದ ಈ ಗೆರೆ ಏನಿದೆ 1015 ಇದೆ. ಅಂದ್ರೆ ಇಲ್ಲಿ 1010 11 12 13 14 15 16 17 18 19 20 ಆ ರೀತಿ. ಆಯ್ತಾ? ಇವಾಗ ಇಲ್ಲಿ ಕೊಟ್ಟಿರೋ ಸಂಖ್ಯೆನ ಇದು ಬೇಸ್ ಮಾಡಿ ನಾವು ಈಸಿಯಾಗಿ ಮಾರ್ಕ್ ಮಾಡಬಹುದು. ಇವಾಗ ಇದು ಒಂದನ್ನ ಮಾತ್ರ ತೋರಿಸ್ತೇನೆ ನೋಡಿ. 1043 1043. ಈ 1043 ಎಲ್ಲಿ ಬರುತ್ತೆ? ಇವಾಗ ನೋಡಿ, ಇಲ್ಲಿ ಬರುತ್ತೆ. 1040 ಮತ್ತೆ 1050 ಮಧ್ಯೆ ಬರುತ್ತೆ. ಇವಾಗ ಇಲ್ಲಿ 1040 ಈ ಮಧ್ಯೆ 1045 ಆಯ್ತು. ಸೊ ಇದ್ರ ಹಿಂದಿನ ನಂಬರ್ ಆಗುತ್ತೆ 44 43. ಇದನ್ನ ಮಾರ್ಕ್ ಮಾಡ್ತೀರಾ. ಸೊ ಬೇರೆ ನಂಬರಿಗೂ ಟ್ರೈ ಮಾಡಿ. ಬಿ, ಮಾರ್ಕ್ ದ ಫಾಲೋಯಿಂಗ್ ನಂಬರ್ಸ್ ಆನ್ ದ ನಂಬರ್ ಲೈನ್ ಬಿಲೋ. ಸೊ ಮುಂದಿನ ಸಂಖ್ಯೆ ರೇಖೆಯಲ್ಲಿ ಈ ನಂಬರ್ಗಳನ್ನ ನಾವು ತೋರಿಸಬೇಕು. ನಂಬರ್ಸ್ ಅನ್ನ ನೋಡಿ. ಈ ಮಧ್ಯದಲ್ಲಿ ಬರುವಂತದ್ದು 2000 ಅಂದ್ರೆ ಇಲ್ಲಿ +50 ಇದೆ ಮಧ್ಯದಲ್ಲಿ. 2050 2100 2150 2200 ಆ ರೀತಿ ನೀವು ಇದನ್ನ ಮೆನ್ಷನ್ ಮಾಡ್ತಾ ಹೋಗಿ. ಫಸ್ಟ್ ಇದನ್ನ ಮಾರ್ಕ್ ಮಾಡ್ಕೊಂಡ್ಬಿಡಿ. ಆಮೇಲೆ ಇಲ್ಲಿರೋ ಕೊಟ್ಟಿರೋ ನಂಬರನ್ನ ಈಸಿಯಾಗಿ ನಾವಿಲ್ಲಿ ತೋರಿಸ್ಬೋದು. ಇವಾಗ ಈ ನಂಬರ್ಗೆ ತೋರಿಸ್ತೇನೆ ನೋಡಿ. 2080 2080. ಇವಾಗ 2080 ಅಂದರೆ 2000 ಮತ್ತು 2100 ಮಧ್ಯೆ ಬರುತ್ತೆ. ಸೊ ಇದರಲ್ಲಿ ಈ ಮಧ್ಯೆ 2050 ಇದೆ. ಸೊ 80 ಇಲ್ಲಿ ಬರ್ಬೋದು ಅಲ್ವಾ? ಸೊ ಇಲ್ಲಿ ಮಾರ್ಕ್ ಮಾಡಬೇಕು. ಸೊ ಎಲ್ಲ ನಂಬರ್ಸಿಗೂ ನೀವು ಟ್ರೈ ಮಾಡಿ. ದ ನೆಕ್ಸ್ಟ್ ಒನ್ ಇಸ್ ಇನ್ ಸಿ ಕ್ವೆಶನ್. ಮತ್ತೆ ಇಲ್ಲಿ ನಂಬರ್ಸ್ ಕೊಟ್ಟಿದ್ದಾರೆ. ಈ ನಂಬರ್ ಲೈನ್ ಅಲ್ಲಿ ನಾವು ಸಂಖ್ಯೆ ರೇಖೆಯಲ್ಲಿ ಮಾರ್ಕ್ ಮಾಡಬೇಕು. ಈ ನಂಬರ್ನ ಹೇಳ್ತೇನೆ ನೋಡಿ. 5590 5590. ಇದು ಬಂದ್ಬಿಟ್ಟು 5575 ಮತ್ತು 5600 ಮಧ್ಯದಲ್ಲಿ ಬರುವಂತದ್ದು. ಸೊ ಇದು ಇಲ್ಲಿ 600 ಅಂದ್ರೆ ಈ ನಿಯರ್ ಬೈ ಇಲ್ಲಿ ಬರುತ್ತೆ ಇದು. ಸೊ ಆ ರೀತಿ ನೀವು ನಂಬರ್ ಗಳನ್ನ ಮಾರ್ಕ್ ಮಾಡ್ತೀರಾ. ಡಿ ಅಲ್ಲಿ ಇಲ್ಲಿ ಸಂಖ್ಯೆಗಳನ್ನ ಕೊಟ್ಟಿದ್ದಾರೆ, ಮತ್ತೆ ಇಲ್ಲಿ ನಂಬರ್ ಇದೆ, ಇಲ್ಲಿ ಲಾಸ್ಟ್ ಅಲ್ಲಿ ಒಂದು ನಂಬರ್ ಇದೆ, ಇದೆಲ್ಲ ಬ್ಲಾಂಕ್ ಇದೆ, ನಾನು ಬರ್ದಿರುವಂತದ್ದು. ಸೊ 8500 ಅಂದ್ರೆ ಇದು 8550 ಇದೆ. ಸೊ ಹಾಗಿದ್ರೆ ಇದು 8600, ಮತ್ತೆ ಇದು 8650 ಇದೆ, ಹಾಗಿದ್ರೆ ಇದು 8700 ಅಲ್ವಾ? ಆ ರೀತಿ ನೀವು ಬರಿತಾ ಹೋಗ್ತೀರಾ. ಆಮೇಲೆ ಇಲ್ಲಿರೋ ಕೊಟ್ಟಿರೋ ಸಂಖ್ಯೆನ ನೀವು ಯಾವ್ದ್ರ ಮಧ್ಯೆ ಬರುತ್ತೆ ಅನ್ನೋದನ್ನ ಗುರುತಿಸ್ತೀರಾ. ಇವಾಗ ಈ ನಂಬರ್ ಅನ್ನ ತಗೊಳ್ಳೋಣ. 8923 8923. ನಾನು ಎಲ್ಲಾನು ತೋರಿಸ್ತಾ ಇದ್ರೆ ವಿಡಿಯೋ ತುಂಬಾ ಲಾಂಗ್ ಆಗ್ಬಿಡುತ್ತೆ, ಅದಕ್ಕೆ ನಾನು ಒಂದು ಎಕ್ಸಾಂಪಲ್ ಮಾತ್ರ ಕೊಡ್ತಾ ಇದ್ದೇನೆ ಎಲ್ಲದರಲ್ಲೂ. ಇದು 8900 ಮತ್ತು 9000 ಮಧ್ಯದಲ್ಲಿ ಬರುವಂತದ್ದಲ್ವಾ? ಸೊ ಎಲ್ಲಿ ಬರುತ್ತೆ ಇದು? 900 ಅಂದ್ರೆ ಇಲ್ಲೇನಾಗುತ್ತೆ? ಇದು 8950 ಆಗುತ್ತೆ. ಸೊ ಈ ಕಡೆ ಹೋಗೋದಿಲ್ಲ. ಸೊ ಇದರಿಂದ ಇದ್ರ ಒಳಗೆ ಇರುತ್ತಲ್ವಾ? ಸೊ ಇಲ್ಲಿ ಬರುತ್ತೆ ಸಮ್ ಏರಿಯರ್. ಇಲ್ಲಿ ಮಾರ್ಕ್ ಮಾಡಬೇಕು. ಲೆಟ್ ಅಸ್ ಪ್ಲೇ. ನಾವು ಆಡೋಣ.
3452 is made up of 3450 and 2 cards. 3452 ಸಂಖ್ಯೆ 3450 ಮತ್ತು 2 ಕಾರ್ಡ್ಗಳನ್ನು ಉಪಯೋಗಿಸಿ ಮಾಡಲಾಗಿದೆ. ಅದನ್ನ ಎಕ್ಸ್ಪ್ಯಾಂಡೆಡ್ ಫಾರ್ಮ್ ಅಲ್ಲಿ ಇಲ್ಲಿ ಬರೆದಿದ್ದಾರೆ. ಆಲ್ರೆಡಿ ವಿಸ್ತರಿಸಿದ ರೂಪದಲ್ಲಿ ಬರೆಯೋದನ್ನ ನೀವು ಕಲ್ತಾಯ್ತು. ಸೊ ವರ್ಡ್ಸ್ ಅಲ್ಲಿ ಅದನ್ನ ಹೇಗೆ ಬರೆಯೋದು ಅನ್ನೋದನ್ನು ನೀವು ಕಲ್ತಾಯ್ತಲ್ವಾ. ಸೊ ಅದನ್ನ ಇಲ್ಲಿ ಕೊಟ್ಟಿರುವಂತದ್ದು. ಪೇಜ್ ನಂಬರ್ 71. What cards are used to make 4085 write in expanded form and in words? 4085 ಮಾಡಲು ಯಾವ ಕಾರ್ಡ್ಗಳನ್ನು ಉಪಯೋಗಿಸಬೇಕು, ಅದನ್ನು ವಿಸ್ತರಿಸಿದ ರೂಪ ಮತ್ತು ಪದಗಳಲ್ಲಿ ಬರೆಯಿರಿ. 4085 is made up of cards of 4000, then 80 and 5, right? Expanded form 4085. ಸಂಖ್ಯೆ 4085 4080 ಮತ್ತು 5 ಕಾರ್ಡ್ಗಳನ್ನು ಉಪಯೋಗಿಸಿ ಮಾಡಲಾಗಿದೆ. ವಿಸ್ತರಿಸಿದ ರೂಪ 4000 ಪ್ಲಸ್ 80 ಪ್ಲಸ್ 5 4085. ಫೈಂಡ್ ಮಿ, ರೀಡ್ ಅಲೌಡ್ ದ ನಂಬರ್ಸ್ ಅಂಡ್ ಲೊಕೇಟ್ ದೆಮ್ ಇನ್ ದ ಗ್ರಿಡ್. ನನ್ನನ್ನು ಕಂಡುಹಿಡಿಯಿರಿ, ಸಂಖ್ಯೆಗಳನ್ನು ಜೋರಾಗಿ ಓದಿ ಮತ್ತು ಅವುಗಳನ್ನು ಗ್ರಿಡ್ ನಲ್ಲಿ ಗುರುತಿಸಿ. ದ ನಂಬರ್ 3782 ಸಂಖ್ಯೆ 3782. ಅವರೇ ಇಲ್ಲಿ ಒಂದು ಉದಾಹರಣೆ ಎಕ್ಸಾಂಪಲ್ ಅನ್ನು ಕೊಟ್ಬಿಟ್ಟಿದ್ದಾರೆ. 2576 2576 ಇದನ್ನ ನೀವು ಮಾರ್ಕ್ ಮಾಡ್ತೀರಾ. ಥರ್ಡ್ ಅಲ್ಲಿ ಎ 4 ಡಿಜಿಟ್ ನಂಬರ್ ವಿತ್ ಆಲ್ ಡಿಜಿಟ್ ದ ಸೇಮ್. ಎಲ್ಲ ಅಂಕೆಗಳು ಒಂದೇ ಆಗಿರುವ 4 ಅಂಕಿಗಳ ಸಂಖ್ಯೆ ಇದಾಗುತ್ತೆ. ಫೋರ್ತ್ ಒನ್, ದ ಸ್ಮಾಲೆಸ್ಟ್ 4 ಡಿಜಿಟ್ ನಂಬರ್ ಇನ್ ದಿಸ್ ಟೇಬಲ್. ಈ ಕೋಷ್ಟಕದಲ್ಲಿನ ಅತಿ ಕಡಿಮೆ 4 ಅಂಕಿ ಸಂಖ್ಯೆ ಯಾವ್ದಿದು? ಇದು ಬರುತ್ತೆ 1008 1008. ಮತ್ತೆ ಫಿಫ್ತ್ ಅಲ್ಲಿ ದ ಲಾರ್ಜೆಸ್ಟ್ 4 ಡಿಜಿಟ್ ನಂಬರ್ ಇನ್ ದಿಸ್ ಟೇಬಲ್. ಈ ನಂಬರ್ ಅತಿ ದೊಡ್ಡ 4 ಅಂಕಿಯ ಸಂಖ್ಯೆ 9672. ಎ ನಂಬರ್ ಮೋರ್ ದನ್ 5000 ಅಂಡ್ ಲೆಸ್ ದನ್ 5200. 5000ಕ್ಕಿಂತ ದೊಡ್ಡದು ಮತ್ತು 5200ಕ್ಕಿಂತ ಅತಿ ಚಿಕ್ಕ ಸಂಖ್ಯೆ 5010. ಸೆವೆಂತ್, ಎ ನಂಬರ್ ಬಿಟ್ವೀನ್ 5600 ಅಂಡ್ 6300. 5600 ಮತ್ತು 6300 ನಡುವೆ ಇರುವ ಒಂದು ಸಂಖ್ಯೆ ಬಂದ್ಬಿಟ್ಟು 5720 5720. The last one, a 4 digit number, all of the whose digits can be found on a die. ಒಂದು ದಾಳದ ಮೇಲೆ ಇರುವ ಎಲ್ಲ ಅಂಕಿಗಳ 4 ಸಂಖ್ಯೆ ಯಾವುದು? 1 2 3 4 1 2 3 4 ಅಲ್ವಾ. ಸೊ ಅದಿಲ್ಲಿ ನಾವು ತೋರಿಸಬಹುದು. ಪೇಜ್ ನಂಬರ್ 72. ಲೆಟ್ ಅಸ್ ಸಾಲ್ವ್. ನಾವು ಬಿಡಿಸೋಣ. ಯೂಸ್ ಟೋಕನ್ಸ್ ಆಫ್ ಒನ್ಸ್, ಟೆನ್ಸ್, ಹಂಡ್ರೆಡ್ಸ್ ಅಂಡ್ ಥೌಸಂಡ್ಸ್ ಟು ಐಡೆಂಟಿಫೈ ದ ನಂಬರ್ಸ್ ಅಂಡ್ ರೈಟ್ ದೆಮ್ ಇನ್ ದ ಟೇಬಲ್. ಒಂದುಗಳು, ಹತ್ತುಗಳು, ನೂರುಗಳು ಮತ್ತು ಸಾವಿರಗಳ ಟೋಕನ್ಗಳನ್ನು ಬಳಸಿ ಸಂಖ್ಯೆಗಳನ್ನು ಗುರುತಿಸಿ ಅವುಗಳನ್ನು ಕೋಷ್ಟಕದಲ್ಲಿ ಬರೆಯಿರಿ. ಸೊ ಇದರಲ್ಲಿ ಬರುವಂತ ಸಂಖ್ಯೆಯನ್ನ ನಾವು ಇಲ್ಲಿ ಕೊಟ್ಟಿರುವಂತ ಟೇಬಲ್ ಅಲ್ಲಿ ಬರೆದು ಅದನ್ನ ಒನ್ಸು, ಟೆನ್ಸು, 100 ಮತ್ತೆ 1000 ಪ್ಲೇಸ್ ಅಲ್ಲಿ ಅಂಕಿಗಳನ್ನ ನಾವು ಬರೀತೇವೆ. ಎ ಮತ್ತೆ ಬಿ ಅಲ್ಲಿ ಒಂದೇ ರೀತಿ ಇದೆ, ಬಟ್ ನಂಬರ್ಸ್ ಮಾತ್ರ ಚೇಂಜ್ ಇದೆ. 6 10s and 22 ones, 4 10s and 12 ones. ಎ ಕ್ವೆಶನ್ 6 10s 6 ಹತ್ತುಗಳು, 22 ones 22 ಒಂದುಗಳು. 6 10s ಟೋಕನ್ ಬರೀತೀರಾ, ಆಡ್ ಮಾಡಿ 60 ಬರುತ್ತೆ, 60 ಬರುತ್ತೆ. ಮತ್ತೆ ಇಲ್ಲಿ 22 ಒನ್ಸ್ ಟೋಕನ್ ಗಳನ್ನ ಬರೀತೀರಾ. ಈ 22 ಟೋಕನ್ಸ್ ಗಳನ್ನ 10ನ ಒಂದು ಗ್ರೂಪ್ ಮಾಡಿ, ಇನ್ನೂ 10ನ ಒಂದು ಗ್ರೂಪ್ ಮಾಡಿ. ಸೊ 20 ಆಯ್ತು ಪ್ಲಸ್ 2 ಆಯ್ತು. ನಿಮಗೆ ಇವಾಗ ಇದು ಗ್ರೂಪ್ ಮಾಡೋದು ಗೊತ್ತಿದೆ ಅಲ್ವಾ. 10 ಒಂದುಗಳು ಸೇರಿದಾಗ 110 ಆಯ್ತು. ಇವಾಗ ಇಲ್ಲಿ ಈ ರೀತಿ 2 10ಗಳಿದೆ, 2 10ಗಳಿದೆ. ಸೊ 20. ಇಲ್ಲಿ 2 ಟೋಕನ್ಗಳು ಹಾಗೆ ಉಳಿದಿದೆ ಅಲ್ವಾ. ಸೊ ಅದನ್ನ 2 ಅಂತ ಬರೀತೀರಾ. ಸೊ 60 20 2 82. 60 20 ಪ್ಲಸ್ 2 82. 4 10s and 12 ones. ಸೊ ಇಲ್ಲಿ ಈ ಮೆಥಡ್ ಅನ್ನ ಯೂಸ್ ಮಾಡಿ ಇಲ್ಲಿ ಎಷ್ಟು ಕೇಳಿದ್ದಾರೆ ಆ ನಂಬರ್ ಆಫ್ ಟೋಕನ್ಸ್ ನ ಇಲ್ಲಿ ನೀವು ಡ್ರಾ ಮಾಡಿ ಕೌಂಟ್ ಮಾಡಿ ಇಲ್ಲಿ ಬರೀತೀರಾ. ಸಿ ಅಲ್ಲಿ 300s 3 ನೂರುಗಳು, 14 10s 14 ಹತ್ತುಗಳು ಮತ್ತೆ 8 ones 8 ಒಂದುಗಳು. ಸೊ ಟೋಕನ್ ಗಳನ್ನ ನೀವು ಡ್ರಾ ಮಾಡಿ ತೋರಿಸ್ತೀರಾ. 3 ನೂರುಗಳಿದೆ, ಸೊ 300. ಮತ್ತೆ ಈ ಟೆನ್ಸ್ ನ ನಿಮ್ಗೆ ಇವಾಗ ಆಲ್ರೆಡಿ ಯು ನೋ ದಟ್. ಸೊ ಇವಾಗ ಇದರಲ್ಲಿ 10 ಹತ್ತುಗಳಿದೆ, 10 10s ಇದೆ. ಸೊ ಇಲ್ಲಿ 100 ಆಯ್ತು. ಸೊ ಇನ್ನು 4 ಇದೆ ಅಲ್ವಾ. ಈ 4ನ ನಾವು ಆಡ್ ಮಾಡಿದಾಗ ಇದು 40 ಆಯ್ತು. ಸೊ ಅದನ್ನೆಲ್ಲ ನಾವು ಇಲ್ಲಿ ಬರ್ಕೊಂತೇವೆ. ಮತ್ತೆ ಇಲ್ಲಿ 8 ones ಇದೆ, 8 ಒಂದುಗಳು, ಅದನ್ನು ಬರೀತೇವೆ. ಸೊ ಇದು ಒಟ್ಟಿಗೆ ಕೂಡಿಸಿದಾಗ ಇದು 400 ಆಯ್ತು, 400 ಆಯ್ತು. ಸೊ 40 ಪ್ಲಸ್ 8 ಇಷ್ಟನ್ನು ಕೂಡಿಸಿದಾಗ 448 ಆಗುತ್ತೆ. ಡಿ ಅಲ್ಲಿ 12 hundreds 12 ನೂರುಗಳು, 18 10s 18 ಹತ್ತುಗಳು, 2 ones 2 ಒಂದುಗಳು. ಸೊ ಇವಾಗ ಎಷ್ಟು ಟೋಕನ್ಸ್ ಗಳನ್ನ ಡ್ರಾ ಮಾಡಬೇಕು? 100ದ್ದು ನಾವು 12ಅನ್ನ ಡ್ರಾ ಮಾಡ್ತೇವೆ. ಅದರಲ್ಲಿ ನೀವು 10ನ್ನ ಗ್ರೂಪ್ ಮಾಡಿ. ಸೊ 10ನ್ನ ಗ್ರೂಪ್ ಮಾಡಿ ಕೌಂಟ್ ಮಾಡಿ 1000 ಬರುತ್ತೆ, 1000 ಬರುತ್ತೆ. ಸೊ 12ರಲ್ಲಿ 10 ಗ್ರೂಪ್ ಆಗಿದೆ, ಇನ್ನು 2 ಉಳಿದಿದೆ. ಸೊ ಇವು 2ನ್ನು ಕೌಂಟ್ ಮಾಡಿದಾಗ 200 200 ಆಗುತ್ತೆ. 18 10s ಅಲ್ಲಿ ನಾವು 10ನ್ನ ಒಂದು ಗ್ರೂಪ್ ಮಾಡಬೇಕಲ್ವಾ. ಸೊ 10ನ್ನ ಗ್ರೂಪ್ ಮಾಡಿದಾಗ ಇಷ್ಟು ಕೌಂಟ್ ಮಾಡಿ 100 ಆಗುತ್ತೆ. ಇನ್ನು 8 ಉಳಿದಿದೆ, ಈ 8ನ್ನ ಕೌಂಟ್ ಮಾಡಿ 80 ಆಗುತ್ತೆ, 80 ಆಗುತ್ತೆ. ಇದು 2 ಸೇರಿ 2 ಆಯ್ತಲ್ವಾ. ಈ ಒಂದು ಸೇರಿ 2 ಆಯ್ತು. ಈ 1000 ಬರೀತೇವೆ. 200 100 82 1200 100 82 1000 ಈ
ಇದು 200 ಇದು 100 100. ಸೊ ಅದಕ್ಕೆ ಎರಡನ್ನು ಆ್ಯಡ್ ಮಾಡಿ ಇಲ್ಲಿ 300 ಅಂತ ಬರೀತೇವೆ. +80 +2 ಇಷ್ಟನ್ನು ಕೂಡಿಸಿ 1382 1382. ಅಲ್ಲಿ 1000 1000 500 500 10 10s 10 10ಗಳು 17 ones 17 ಒಂದುಗಳು. ಸೊ ಇಷ್ಟು ಟೋಕನ್ಗಳನ್ನು ನೀವು ಡ್ರಾ ಮಾಡ್ತೀರಾ. 1000 ಅಂದರೆ 1000 ಒಂದು ಟೋಕನನ್ನು ಡ್ರಾ ಮಾಡಬೇಕು. 500 ಅಂದರೆ 5 ಈ 100ಗಳ ಟೋಕನ್ಗಳು 5ಅನ್ನು ಡ್ರಾ ಮಾಡ್ತೀರಾ. ಸೊ ಈ ರೀತಿ ಎಲ್ಲ ಡ್ರಾ ಮಾಡಿ ಕೌಂಟ್ ಮಾಡಿದಾಗ ನಿಮಗೆ 1000 + 500 + 100 + 10 ಇದು 10 ಇದೆ ಕರೆಕ್ಟಾ. ಮತ್ತೆ ಉಳಿಕಿದ್ದು ಈ 17ಅಲ್ಲಿ 10 ಒಂದು ಗ್ರೂಪ್ ಆಯಿತು, ಇನ್ನು 7 ಉಳಿದಿದೆ. ಸೊ +7 ಇದು 500 + 100 ಎರಡನ್ನು ಆ್ಯಡ್ ಮಾಡಿ. ಸೊ 1000 + 600 + 10 + 7 1617 1617. ಇವಾಗ ಇಲ್ಲಿ ಸಿಕ್ಕಿರುವಂತ ಉತ್ತರಗಳನ್ನ ನಾವು ಇಲ್ಲಿ ಬರೀತೇವೆ. ಸೊ ಫಸ್ಟ್ ಅಲ್ಲಿ ನಂಬರ್ ಸಂಖ್ಯೆ ಸಿಕ್ಕಿದ್ದು 82. 2 1's ಪ್ಲೇಸ್, ಒಂದರಲ್ಲಿ 18 10's ಪ್ಲೇಸ್ ಕರೆಕ್ಟಾ. ಮತ್ತೆ ನಮಗೆ ಅಲ್ಲಿ 100 ಮತ್ತೆ 1000 100 1000 ಇರಲಿಲ್ಲ. ಸೊ 00. ನೆಕ್ಸ್ಟ್ ನಿಮಗೆ ಬಿ ಅಲ್ಲಿ ಸಿಕ್ಕಿದ್ದು 52 ಆನ್ಸರ್ 52 ಅಲ್ವಾ. ಸೊ 2 in 1's ಪ್ಲೇಸ್, ಒಂದರಲ್ಲಿ 5 in 10's ಪ್ಲೇಸ್, ಮತ್ತೆ ನೆಕ್ಸ್ಟ್ ಇದು 00 ಆಗುತ್ತೆ. ಇಲ್ಲಿ ಸಿಕ್ಕಿರೋ ನಂಬರ್ ಸಂಖ್ಯೆ 448 ಅಲ್ವಾ. 448. ಸೊ 8 ಒಂದರಲ್ಲಿ 4 10ರಲ್ಲಿ ಇನ್ನೊಂದು 4 100ರಲ್ಲಿ 1000 ಇಲ್ಲ. ಸೊ 0. ಹಾಗೆ ಮತ್ತೆ ಡಿ ಮತ್ತೆ ಇ ಆನ್ಸರ್ ಅನ್ನು ಇದೇ ರೀತಿ ನೀವು ಬರೀತೀರಾ. ಇಲ್ಲಿ 1000 ಪ್ಲೇಸ್ ಅಲ್ಲಿ 1 ಇದೆ, 1000 ಪ್ಲೇಸ್ ಅಲ್ಲಿ ಅದನ್ನ ನಾವಿಲ್ಲಿ ಬರೀತೇವೆ. ಇಲ್ಲಿ 2a ಮತ್ತೆ 2b ಇದೆ. ಸರ್ಕಲ್ ದ ನಂಬರ್ ದಟ್ ಈಸ್ ಬಿಗ್ಗರ್. ದೊಡ್ಡ ಸಂಖ್ಯೆಗೆ ವೃತ್ತ ಹಾಕಿ. ಇಲ್ಲಿ 30 ಇದೆ, ಇಲ್ಲಿ 300 ಇದೆ. 30 300. ಸೊ ಯಾವುದು ಜಾಸ್ತಿ? 300. ಸೊ ಇಲ್ಲಿ 6000 ಇಲ್ಲಿ 600 6600 ಯಾವುದು ಹೆಚ್ಚು? ಬಿಗ್ಗರು 6000. ಇಲ್ಲಿ ಬಂದ್ಬಿಟ್ಟು ಸ್ಮಾಲರಿಗೆ ಚಿಕ್ಕ ಸಂಖ್ಯೆಗೆ ವೃತ್ತ ಹಾಕಬೇಕು. ಇಲ್ಲಿ ಬಂದ್ಬಿಟ್ಟು 2 1s 2 100s ಅಂತ ಕೊಟ್ಟಿದ್ದಾರೆ. 2 1s ಅಂದ್ರೆ ಇಲ್ಲಿ 2 ಇದೆ, ಒಂದುಗಳು 2 ಇದೆ. 2 100s ಅಂದ್ರೆ 100sಗಳು ಇಲ್ಲಿ 2 ಇದೆ ಅಲ್ವಾ. ಸೊ ಇದರಲ್ಲಿ ಯಾವುದು ಚಿಕ್ಕ ಸಂಖ್ಯೆ? ಇದು. ಸೊ ಇಲ್ಲಿ ಮಾರ್ಕ್ ಮಾಡಿದ್ವಿ. 5 10s and 2000. 2000 ಅಂದ್ರೆ 2000 ಅಲ್ವಾ. 10s 50 ಇದೆ ಅಷ್ಟೇ. 5 ಹತ್ರ 50 ಅಲ್ವಾ. ಸೊ ಯಾವುದು ಚಿಕ್ಕದು? ಇದು. ಇಲ್ಲಿ 7 10s and 400. 400s ಅಂದ್ರೆ 400 ಕರೆಕ್ಟಾ. ಸೊ ಇಲ್ಲಿ 7 10s ಅಂದ್ರೆ 70. ಸೊ ಯಾವುದು ಚಿಕ್ಕದು? ಇದು ಚಿಕ್ಕದು. ಇದಕ್ಕೆ ನೀವು ಸರ್ಕಲ್ ಮಾಡ್ತೀರಾ. ನಂಬರ್ 74. ಕಂಪೇರಿಂಗ್ ನಂಬರ್, ಸಂಖ್ಯೆಗಳನ್ನು ಹೋಲಿಸುವುದು. ಜಸ್ಪ್ರೀತ್ ಮತ್ತೆ ಗುಲ್ನಾಜ್ ಇವರು ಒಂದು ಕಮ್ಯುನಿಟಿ ಲಂಚ್ ಅನ್ನು ಅರೇಂಜ್ ಮಾಡಿರ್ತಾರೆ ಅಲ್ವಾ. ಸೊ ಆ ಟೈಮಲ್ಲಿ ಅವರು ನಂಬರ್ ಆಫ್ ಪ್ಲೇಟ್ಸ್ ಎವ್ರಿ ಮಂತ್ ಗುರುದ್ವಾರದಲ್ಲಿ ಕಮ್ಯುನಿಟಿ ಲಂಚ್ಗೆ ಯೂಸ್ ಮಾಡಿದ್ದನ್ನು ಅವರು ರೆಕಾರ್ಡ್ ಮಾಡಬೇಕು ಕರೆಕ್ಟಾ. ಸೊ ಯಾವ ಮಂತ್ ಅಲ್ಲಿ ಅವರು ಲಾರ್ಜರ್ ನಂಬರ್ ಆಫ್ ಪ್ಲೇಟ್ಸ್ ಅನ್ನ ಯೂಸ್ ಮಾಡಿ ನಾವು ಈ ಚಿಹ್ನೆಯಿಂದ ತೋರಿಸಬೇಕಾಗುತ್ತೆ. ಇವಾಗ ಫೆಬ್ರವರಿಯಲ್ಲಿ 1213 1213, ಮಾರ್ಚ್ ಅಲ್ಲಿ 2121 2121. ಸೊ ಇಲ್ಲಿ ಜಾಸ್ತಿ ಅಂತ ತೋರಿಸಿದ್ದೇವೆ. ಒನ್ಸ್ ಪ್ಲೇಸ್ ಅಲ್ಲಿ ಟೋಕನ್ಸ್ಗಳು 1 ಟೋಕನ್ಗಳು 3 ಇದೆ. ಮತ್ತೆ ಒನ್ಸ್ ಆದ್ಮೇಲೆ 10s ಬರುತ್ತೆ. 10s ಟೋಕನ್ 1 ಇದೆ. ಮತ್ತೆ ಇಲ್ಲಿ ನೆಕ್ಸ್ಟ್ 100 ಬರುತ್ತೆ, 2 ಟೋಕನ್ಸ್ ಇದೆ. ನೆಕ್ಸ್ಟ್ 1000 ಬರುತ್ತಲ್ವಾ. ಸೊ 1000 ಟೋಕನ್ 1 ಇದೆ ಫೆಬ್ರವರಿಯಲ್ಲಿ ಯೂಸ್ ಮಾಡಿರುವಂಥ ಪ್ಲೇಟ್ಸ್ಗಳು. ಮಾರ್ಚಲ್ಲಿ ನೋಡಿ, ಒನ್ಸ್ ಪ್ಲೇಸ್ ಅಲ್ಲಿ ಒಂದರಲ್ಲಿ ಇಲ್ಲಿ 1 ಟೋಕನ್ 1 ಇದೆ. ಮತ್ತೆ 10s 10ರಲ್ಲಿ 10ಗಳು 2 ಇದೆ. ಮತ್ತೆ 100ರಲ್ಲಿ 100ಗಳು 100ಗಳು 1 ಇದೆ. 1000ಗಳು ಇಲ್ಲಿ 2 ಇದೆ. ಸೊ ಇವಾಗ ನೀವು ಕಂಪೇರ್ ಮಾಡಿ. ಸೊ ಇದು ದೊಡ್ಡದು. ಸೊ ಇಲ್ಲಿ ನಾವು ತೋರಿಸ್ತಾ ಇದ್ದೇವೆ. ಅದೇ ರೀತಿ ನೀವು ಇದನ್ನು ಸಹ ಈ ಒಂದುಗಳನ್ನ ಕೌಂಟ್ ಮಾಡಿ ಇಲ್ಲಿ ಬರೀತೀರಾ. ಒಂದಾದ್ಮೇಲೆ 10s ಬರುತ್ತೆ. ಇಲ್ಲಿ 10ಗಳು ಯಾವುದು ಇಲ್ಲ, ಅದಕ್ಕೆ 0 ಆಗ್ತವೆ. ಆಮೇಲೆ 100ಗಳು ಇಲ್ಲಿ 100ಗಳು 6 ಇದೆ, 6 ಇದೆ. 1000ಗಳು 5 ಇದೆ. ಸೆಪ್ಟೆಂಬರ್ ಅಲ್ಲಿ ಯೂಸ್ ಮಾಡಿರುವಂಥ ಪ್ಲೇಟ್ಸ್ಗಳು ಎಷ್ಟು? 5607, 5607. ಅದೇ ರೀತಿ ಇಲ್ಲೂ ಅದೇ ರೀತಿ ನೀವು ಬರೀತೀರಾ. ಸೊ ಇಲ್ಲಿ ಒಂದುಗಳು ಯಾವುದು ಇಲ್ಲ, 0. ಮತ್ತು 10ಗಳು ಕೌಂಟ್ ಮಾಡಿ 7 ಇದೆ. ಆ್ಯಂಡ್ 100ಗಳು 5 ಇದೆ. ಮತ್ತು 1000ಗಳು 6 ಇದೆ. ಸೊ ಯಾವುದು ದೊಡ್ಡದು? ಇದಕ್ಕಿಂತ ಇದು ದೊಡ್ಡದು. ಇದು 6000, ಇದು 5000. ಸೊ ಇಲ್ಲಿ ಮಾರ್ಕ್ ಮಾಡ್ತೇವೆ. ಸೊ ಅದೇ ರೀತಿ ನೀವು ಇದನ್ನು ಕಂಡುಹಿಡಿದು ಇಲ್ಲಿ ಆನ್ಸರ್ಗಳನ್ನು ಬರೀತೀರಾ ಮತ್ತು ಯಾವುದು ದೊಡ್ಡದು ಅನ್ನೋದನ್ನು ತೋರಿಸ್ತೀರಾ. ಹೌ ಯು ಡಿಸೈಡೆಡ್ ವಿಚ್ ನಂಬರ್ ಇಸ್ ದ ಬಿಗ್ಗರ್ ಒನ್? ಪೊಸಿಷನ್ 1000, 100, 10s ಆರ್ 1s ಹೆಲ್ಪ್ ಯು ಟು ಡಿಸೈಡ್ ದಿಸ್. ಯಾವ ಸಂಖ್ಯೆ ದೊಡ್ಡದು ಎಂಬುದನ್ನು ನೀವು ಹೇಗೆ ಡಿಸೈಡ್ ಮಾಡಿದ್ದೀರಾ ಅಂತ ಕೇಳ್ತಾರೆ. ಸೊ ನಿಮಗೆ ಯಾವುದ ಸ್ಥಾನ 100, 10 ಇಲ್ಲ 1, 1000 ಯಾವ ಸ್ಥಾನ ನೋಡಿ ನೀವು ಡಿಸೈಡ್ ಮಾಡಿದ್ದು. ಇಲ್ಲಿ ನೋಡಿ, ನಾವು ಡಿಸೈಡ್ ಮಾಡಿದ್ದು ಇಲ್ಲಿ 1000ದ ಒಂದು ಪ್ಲೇಸ್ ಅನ್ನ ನೋಡಿ ನಾವು ಡಿಸೈಡ್ ಮಾಡಿದ್ದು ಇಲ್ಲಲ್ಲ, ಕರೆಕ್ಟಾ? ಇವಾಗ ಇಲ್ಲಿ 2 ನಂಬರ್ ಇದೆ ಅಲ್ವಾ. 3012 ಅಂಡ್ 3102 ಇದೆ. ಸೊ ಇದು ದೊಡ್ಡದು ಅಂತ ಇಲ್ಲಿ ತೋರಿಸಿದ್ದಾರೆ. ಇವಾಗ ಇಲ್ಲಿ ನೋಡಿ, ಒಂದರಲ್ಲಿ 2 ಕಡೆನೂ ಸೇಮ್ ಇದೆ. ಮತ್ತೆ 10s ಅಲ್ಲೂ ಸಹ ಇಲ್ಲಿ ಸೇಮ್ ಇದೆ. ಬಟ್ ಇಲ್ಲಿ 1000 ಅಲ್ಲೂ ಸಹ ಸೇಮ್ ಇದೆ. ಇಲ್ಲಿ 100 ಅಲ್ಲಿ ಮಾತ್ರ ಚೇಂಜ್ ಇದೆ. ಸೊ ನಾವು ಇದನ್ನ ನೋಡಿ ಡಿಸೈಡ್ ಮಾಡಿದ್ವಿ. ಇಲ್ಲಿ
ಇದು ದೊಡ್ಡದು ಅಂತ ಹೇಳಿ. ಇವಾಗ ಇಲ್ಲಿ ನೋಡಿ 3012 ಆಯಿತು, ಇದು 3102 ಆಯಿತು, ಕರೆಕ್ಟಾ? ಸೊ ಇದರಿಂದ ನಾವು ಈ ನಂಬರಿಂದ ನಾವು ಡಿಸೈಡ್ ಮಾಡಿದ್ವಿ ಇದರಲ್ಲಿ ಇದು ದೊಡ್ಡದು ಅಂತ. ಪೇಜ್ ನಂಬರ್ 75 ಲೆಟ್ ಅಸ್ ಡೂ. ನಾವು ಮಾಡೋಣ. ಕಂಪೇರ್ ದ ಫಾಲೋಯಿಂಗ್ ಪೇರ್ಸ್ ಆಫ್ ನಂಬರ್ಸ್ ಯೂಸಿಂಗ್ ದಿಸ್ ಸೈನ್. ಮೇಕ್ ಇಟ್ 1000, 100, 10 and 1 stable if necessary. ಮುಂದಿನ ಜೋಡಿ ಸಂಖ್ಯೆಗಳನ್ನು ಈ ಚಿಹ್ನೆಗಳನ್ನು ಉಪಯೋಗಿಸಿ ಅವಶ್ಯಕತೆ ಇದ್ದಲ್ಲಿ ಸ್ಥಾನ 1000, 100, 10 ಒಂದುಗಳ ಕೋಷ್ಟಕವನ್ನು ಮಾಡಿ ಅಂತ ಹೇಳಿದ್ದಾರೆ. ಎ ಯಲ್ಲಿ 2190 ಮತ್ತೆ 2910 ಇದೆ. ಇವನ್ ನೀವು ಈ ರೀತಿ ಟೇಬಲ್ ಮಾಡಿಕೊಂಡು ಸಹ ಇದನ್ನ ಕಂಡುಹಿಡಿಬಹುದು. ಇವಾಗ 2190, 2910 ಎರಡನ್ನೂ ನಾನು ಇಲ್ಲಿ ಬರ್ಕೊಂಡೆ. ಇವಾಗ 1000 ಅಲ್ಲಿ ಇದು ಸೇಮ್ ನಂಬರ್ ಇದೆ, ಮತ್ತೆ ಒನ್ಸಲ್ಲಿ ಒಂದುಗಳಲ್ಲೂ ಒಂದೇ ಇದೆ, 1000ದಲ್ಲೂ ಒಂದೇ ಇದೆ, ಟೆನ್ಸ್ 10ಗಳಲ್ಲಿ ಮತ್ತೆ ಈ 100ಗಳಲ್ಲಿ 100 ಚೇಂಜ್ ಇದೆ ಅಲ್ವಾ. 1 ಇದೆ, ಇದು 9 ಇದೆ. ಸೊ 9 ಜಾಸ್ತಿನಾ 1 ಜಾಸ್ತಿನಾ? 9 ಜಾಸ್ತಿ ಒಂದಕ್ಕಿಂತ. ಅದಕ್ಕೆ ನಾವು ಇದು ದೊಡ್ಡದು ಅಂತ ಸರ್ಕಲ್ ಮಾಡ್ತೇವೆ. ಇದು ನೋಡಿ, ಇದು 910, ಇದು 190, ಸೊ ಇದು ದೊಡ್ಡದು. ಸೊ ಇಲ್ಲಿ ಎಲ್ಲಾನು ಮಾರ್ಕ್ ಮಾಡಿದ್ದೇನೆ. ಮತ್ತೆ 2 ಅಲ್ಲಿ ಆರ್ಡರ್ ದ ಪ್ರೈಸಸ್ ಆಫ್ ದ ಫಾಲೋಯಿಂಗ್ ಆಬ್ಜೆಕ್ಟ್ ಫ್ರಮ್ ಸ್ಮಾಲೆಸ್ಟ್ ಟು ಬಿಗ್ಗೆಸ್ಟ್. ಮುಂದಿನ ವಸ್ತುಗಳ ಬೆಲೆಗಳನ್ನು ಕ್ರಮವಾಗಿ ಅತ್ಯಂತ ಕಡಿಮೆಯಿಂದ ಹೆಚ್ಚಿಗೆ ಕ್ರಮಗೊಳಿಸಿ. ಇದು ಏರಿಕೆಯ ಕ್ರಮದಲ್ಲಿ ಬರಿಬೇಕು, ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಬರಿಬೇಕು. ಸೊ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಬರಿಬೇಕು ಅಂದ್ರೆ ಚಾರ್ಟ್ ಅಲ್ಲಿ ಈ ನಂಬರ್ಸ್ ಗಳನ್ನ ಬರ್ಕೊಳ್ಳೋಣ. ಇವಾಗ ಇದರಲ್ಲಿ 1000 ಅಲ್ಲಿ ಎಲ್ಲ ಸೇಮ್ ಇದೆ, ಸೊ ಇದನ್ನ ಬಿಟ್ಬಿಡೋಣ. ಇವಾಗ 100ಗೆ ಬನ್ನಿ. ಇಲ್ಲಿ 0 ಇದೆ, ಸೊ ಇದು ಫಸ್ಟ್ ಪ್ಲೇಸ್ ಅಲ್ಲಿ ಬರುತ್ತೆ. ಸಣ್ಣದ್ರಿಂದ ದೊಡ್ಡದು ಅಂತ ಹೇಳಿದಾರಲ್ವಾ, ಸೊ ಇದಕ್ಕಿಂತ 9ಗಿಂತ 8 ಕಮ್ಮಿ ಅಲ್ವಾ, ಸೊ ಇದು ಸೆಕೆಂಡ್ ಅಲ್ಲಿ ಬರುತ್ತೆ, ಇದು ಥರ್ಡ್ ಅಲ್ಲಿ ಬರುತ್ತೆ. ಸೊ ಫಸ್ಟ್ ನಂಬರು 1099, 1099. ಎರಡನೇ ನಂಬರು 1899, ಮೂರನೇದು 1986. ಕರೆಕ್ಟಾ? ಸೊ ಈ ರೀತಿ ನೀವು ಬರೀಬಹುದು. ಈಸಿಯಾಗಿ ಈ ರೀತಿ ನೀವು ಕಂಡುಹಿಡಿಬಹುದು. ದ ಫಾಲೋಯಿಂಗ್ ವುಮೆನ್ ಇಂಟರ್ನ್ಯಾಷನಲ್ ಕ್ರಿಕೆಟರ್ಸ್ ಹ್ಯಾವ್ ಪ್ಲೇಡ್ 200 ಒನ್ ಡೇ ಇಂಟರ್ನ್ಯಾಷನಲ್ ಮ್ಯಾಚಸ್. ಅವ್ರದ್ದು ಸ್ಕೋರನ್ನು ಇಲ್ಲಿ ಕೊಟ್ಟಿದ್ದಾರೆ. ಅಂತಾರಾಷ್ಟ್ರೀಯ ಮಹಿಳಾ ಕ್ರಿಕೆಟಿಗರು 200 ಏಕದಿನ ಅಂತಾರಾಷ್ಟ್ರೀಯ ಪಂದ್ಯಗಳನ್ನು ಆಡಿದ್ದಾರೆ. ಅವರ ಸ್ಕೋರ್ಗಳನ್ನು ಪಟ್ಟಿ ಮಾಡಿದೆ. ಇದನ್ನು ಏರಿಕೆಯ ಕ್ರಮದಲ್ಲಿ ಜೋಡಿಸಿ, ಕಡಿಮೆಯಿಂದ ಹೆಚ್ಚನ್ನು ಜೋಡಿಸಿ ಅಂತ ಹೇಳಿದ್ದಾರೆ. ಇವಾಗ ಕಡಿಮೆ ಅಂದರೆ ಫಸ್ಟು ಇಲ್ಲಿ ಈ 1000 ಪ್ಲೇಸಲ್ಲಿ ನೋಡಿ, 1000 ಪ್ಲೇಸಲ್ಲಿ ಇಲ್ಲಿ 4 ಬಂದ್ಬಿಟ್ಟು 5 ಮತ್ತು 6 ಮತ್ತು 7ಕ್ಕಿಂತ ಕಮ್ಮಿ. ಆದರೆ ಇಲ್ಲಿ 2 ನಂಬರ್ಸ್ಗಳಿದೆ. ಸೊ ಇವಾಗ 2ರಲ್ಲಿ ಯಾವುದು ಕಮ್ಮಿ ಅನ್ನೋದನ್ನ ನೋಡಬೇಕು. ಸೊ ಇವಾಗ ಫಸ್ಟ್ ಪ್ಲೇಸಲ್ಲಿ ಇದು 1000 ಪ್ಲೇಸಲ್ಲಿ 1000ದಲ್ಲಿ 4 ಇದೆ. ಸೊ ಇವಾಗ ನಾವು 100ಅಲ್ಲಿ ನೋಡೋಣ. ಇಲ್ಲಿ 8 ಇದೆ, ಇಲ್ಲಿ 0 ಇದೆ. ಸೊ 8ಗಿಂತ 0 ಕಮ್ಮಿ ಅಲ್ವಾ, ಸೊ ಇದು ಫಸ್ಟ್ ಬರುತ್ತೆ. ಆಮೇಲೆ ಸೆಕೆಂಡ್ ಇದು ಬರುತ್ತೆ 4814. 4 ಆದಮೇಲೆ ನೆಕ್ಸ್ಟ್ ನಂಬರು 5, ಸೊ ಇದನ್ನು ಬರೀತೇವೆ. ನೆಕ್ಸ್ಟ್ ನಂಬರು 6, ನೆಕ್ಸ್ಟ್ ನಂಬರು 7. ಸೊ ಈ ರೀತಿ ಈಸಿಯಾಗಿ ನೀವು ಇದನ್ನು ಕಂಪ್ಲೀಟ್ ಮಾಡ್ಕೋಬಹುದು. ಎಲ್ಲ ಕ್ವೆಶನ್ಸಿಗೂ ನೀವು 1s, 10s, 100, 1000 ಟೇಬಲ್ಸಲ್ಲಿ ಬರೆದುಬಿಟ್ಟು ಮಾಡಬೇಕು ಅಂತ ಏನೂ ಇಲ್ಲ, ಆಯಿತಾ? ಎನಿ ಮೆಥಡ್ ಯು ಕ್ಯಾನ್ ಯೂಸ್, ಆನ್ಸರ್ಸ್ ಕರೆಕ್ಟ್ ಇರಬೇಕಷ್ಟೇ. 4th one, ಅರೇಂಜ್ ದ ಫಾಲೋಯಿಂಗ್ ಮೌಂಟೇನ್ ರೇಂಜಸ್ ಇನ್ ಡಿಕ್ರೀಸಿಂಗ್ ಆರ್ಡರ್. ಮುಂದಿನ ಪರ್ವತದ ಶ್ರೇಣಿಗಳನ್ನು ಎತ್ತರದ ಇಳಿಕೆ ಕ್ರಮದಲ್ಲಿ ಜೋಡಿಸಿ, ಹೆಚ್ಚು ಎತ್ತರದಿಂದ ಕಡಿಮೆ ಎತ್ತರದವರೆಗೆ, ಫ್ರಮ್ ದ ಹೈಯೆಸ್ಟ್ ಟು ಲೋಯೆಸ್ಟ್. ಇವಾಗ ಮತ್ತೆ ಇಲ್ಲಿ ನಾವು 1000 ಪ್ಲೇಸ್ ನಂಬರ್ಸ್ ನೋಡ್ಬಿಡೋಣ, ಸಂಖ್ಯೆ ಇದು ಡಿಜಿಟ್ಗಳನ್ನ, ಅಂಕಿಗಳನ್ನ. ಇವಾಗ ಇಲ್ಲಿ ಫಸ್ಟ್ ಬಂದ್ಬಿಟ್ಟು ನಮಗೆ ಯಾವ್ದು ಬರುತ್ತೆ, 8 ಅಲ್ಲಿ ನೋಡ್ಬೇಕಲ್ವಾ. ಸೊ 8 ಅಲ್ಲಿ 2 ಇದೆ ಇಲ್ಲಿ. ಸೊ 8 ಅಲ್ಲಿ 2 ಇದ್ದಾಗ 1000 ಪ್ಲೇಸ್ ಅಲ್ಲಿ 1000ದಲ್ಲಿ ಇಲ್ಲೂ 8 ಇದೆ, ಇಲ್ಲೂ 8 ಇದೆ. ಸೊ 100 ಪ್ಲೇಸ್ ಅಲ್ಲಿ ನೋಡೋಣ. ಸೊ 6 ಇದೆ, ಇಲ್ಲಿ 5 ಇದೆ. ಸೊ ಯಾವ್ದು ದೊಡ್ಡದು? 6 ದೊಡ್ಡದು. ಸೊ ಇದು 1 ಅಂತ ಬರೀತೇವೆ, ಇದು 2 ಅಂತ ಬರೀತೇವೆ. ಇಲ್ಲಿ 8 ಆದ್ಮೇಲೆ ನೆಕ್ಸ್ಟ್ ಬ್ಯಾಕ್ ನಂಬರು 7 ಇದೆ ಅಲ್ವಾ. ಈ 7 ಅಷ್ಟೇ 2 ನಂಬರ್ ಕೊಟ್ಟಿದ್ದಾರೆ. ಸೊ 7000 ಇದು 7 ಒಂದೇ ಇದೆ. ಸೊ ನೆಕ್ಸ್ಟ್ 100 ಪ್ಲೇಸ್ ಅಲ್ಲಿ ನೋಡಿ, ಇದು 8 ಇದೆ, ಇದು 1 ಇದೆ. ಕರೆಕ್ಟಾ? ಸೊ ಯಾವ್ದು ಬಿಗ್ ನಂಬರು? ಇದು ಬಿಗ್ ನಂಬರು. ಸೊ ನೆಕ್ಸ್ಟ್ ಇದಾದ್ಮೇಲೆ ಇವೆರಡು ಆದ್ಮೇಲೆ ಇದನ್ನ ಬರೀತೇವೆ. ಆಮೇಲೆ ಈ 7 ಇಂದು ಇದು ಇನ್ನೊಂದು ನಂಬರು 4th ಪ್ಲೇಸಿಗೆ ಹೋಗುತ್ತೆ. ಆ ರೀತಿ ನೀವು ಮಾರ್ಕ್ ಮಾಡ್ಕೊಳ್ಳಿ, ಈಸಿ ಆಗುತ್ತೆ. ಅದನ್ನ ನಾನು ಇಲ್ಲಿ ಬರೆದು ತೋರಿಸಿದ್ದೇನೆ, ಆಯ್ತಾ? ಸೊ ಇಲ್ಲಿ ಸ್ಪೇಸ್ ಇದೆ. ಸೊ ಈ ಸ್ಪೇಸ್ ಅಲ್ಲಿ ನೀವು ಇದನ್ನ ಬರೀತೀರಾ. 5 ಅಲ್ಲಿ ಯೂಸ್ ದ ಸೈನ್ಸ್ ಟು ಕಂಪೇರ್ ದ ಫಾಲೋಯಿಂಗ್. ಮುಂದಿನವುಗಳನ್ನು ಹೋಲಿಸಲು ಈ ಚಿಹ್ನೆಗಳನ್ನು ಉಪಯೋಗಿಸಿ. ಸೊ ಎ ಅಲ್ಲಿ 2 10s, 4 thousands, 3 hundreds, 2 10ಗಳು, 4 ಸಾವಿರಗಳು, 3 ನೂರುಗಳು. ಇಲ್ಲಿ 2043 ಕೊಟ್ಟಿದಾರಲ್ವಾ. ಒಂದುಗಳು ಯಾವುದು ಇಲ್ಲ, ಸೊ 0 ಆಗ್ತವೆ. ಸೊ 10sಗಳು 2 ಇದೆ, 100sಗಳು 3 ಇದೆ, ಮತ್ತೆ 1000sಗಳು 4 ಇದೆ. ಒಂದುಗಳು ಯಾವುದು ಇಲ್ಲ, 0. 2ಗಳು 10ಗಳು 2 ಇದೆ, ಮತ್ತೆ 100ಗಳು 3 ಇದೆ, ಮತ್ತೆ 1000ಗಳು 4 ಇದೆ. ಇವಾಗ ಇದಕ್ಕೂ ಕಂಪೇರ್ ಮಾಡಿ ಯಾವ್ದು ದೊಡ್ಡದು. ಸೊ ಇಲ್ಲಿ 1000 ಜಾಗವನ್ನ ನೋಡಿ, ಇಲ್ಲಿ 2 ಇದೆ, ಇಲ್ಲಿ 4 ಇದೆ. ಸೊ 4 is greater than this. ಸೊ ಅದಕ್ಕೆ ಈ ರೀತಿ ತೋರಿಸ್ತೇವೆ. ಮತ್ತೆ ಇಲ್ಲಿ 4320 ಕೊಟ್ಟಿದ್ದಾರೆ. ಒನ್ಸ್ ಪ್ಲೇಸ್ ಅಲ್ಲಿ ಒಂದುಗಳು ಯಾವ್ದಾದ್ರು ಇದೆನಾ? ಇಲ್ಲ, 0. 10s ಅಲ್ಲಿ ಇದೆ 2, ಮತ್ತೆ 100 ಅಲ್ಲಿ ಇದೆ 3, ಮತ್ತೆ
1000 ಅಲ್ಲಿ ಇದೆ 4. ಸೊ ಎರಡು ನಂಬರು ಸೇಮ್ ಇದೆ, ಸೊ ಈಕ್ವಲ್ ನಂಬರ್ ಆಗ್ತವೆ. ಇದೇ ರೀತಿ ನೀವು ಬೇರೆ ಕ್ವಶನ್ಸ್ಗೂ ಆನ್ಸರ್ ಅನ್ನ ಮಾಡ್ತಾ ಹೋಗ್ತೀರಾ. ಡಿ ಅಲ್ಲಿ ನೋಡಿ 15 ones, 9 tens, 3 hundreds, 15 ಒಂದುಗಳು, 9 ನೂರುಗಳು ಪ್ಲಸ್ 3 ನೂರುಗಳು. ಇದು ನಿಮಗೆ ಸ್ವಲ್ಪ ಟ್ರಿಕ್ಕಿ ಅನ್ನಿಸ್ಬೋದು. ಅದಕ್ಕೆ ನಾವೇನ್ ಮಾಡೋಣ, ಒನ್ಸ್ ಇದ್ರೆ ಒಂದುಗಳಿದ್ರೆ ಇದು ಒನ್ಸ್, ಇದು ಟೆನ್ಸ್ ಅಲ್ವಾ, ಇದು ಒಂದುಗಳು, ಇದು ಹತ್ತುಗಳು. ಸೊ ಇವಾಗ ನಾವೇನ್ ಮಾಡ್ತೇವೆ, ಇದನ್ನ 5 ಒಂದುಗಳು, 1 10 ಅಂತ ಬರೀತೇವೆ. ಮತ್ತೆ ಇಲ್ಲಿ 9 ಟೆನ್ಸ್ ಇದೆ, ಸೊ 9 ಅಂತ ಬರೀತೇವೆ. ಇಲ್ಲಿ 3 hundreds 3 ನೂರುಗಳು ಅಂತ ಬರ್ದ್ವಿ ಅಲ್ವಾ. ಇವಾಗ ಇಲ್ಲಿ 300 ಇದೆ, ಕರೆಕ್ಟಾ, ಇಲ್ಲಿ ಬರ್ಕೊಂಡ್ವಿ. ಇಲ್ಲಿ 9 10 ಇದೆ, ಮತ್ತೆ ಇಲ್ಲಿ 1 10 ಇದೆ ಅಲ್ವಾ. 9 ಹತ್ತುಗಳು, 1 ಹತ್ತುಗಳು, ಎರಡನ್ನೂ ಕೂಡಿಸಿದಾಗ 10 ಹತ್ತುಗಳಾಯ್ತು. ಆಯ್ತಾ, 10 tens ಆಯ್ತು. 10 ಹತ್ತುಗಳು ಅಂದ್ರೆ ಎಷ್ಟಾಯ್ತು, ಅದು 100 ಆಯ್ತಲ್ವಾ. ಸೊ 300 ಪ್ಲಸ್ 100 400 ಆಯ್ತು. ಕರೆಕ್ಟಾ. ಇವಾಗ 400 ಇದೆ. ಇನ್ನು ಉಳಿಕಿದ್ದೆ ಏನಿದು 5 ones ಅಲ್ವಾ. ಸೊ ಪ್ಲಸ್ 5, ಸೊ 405. ಕರೆಕ್ಟಾ. ಇವಾಗ 405 ದೆನ್ 1593 ಇವೆರಡನ್ನು ಹೋಲಿಸ್ಬೇಕು. ಇವೆರಡನ್ನು ಹೋಲಿಸಿದ್ರೆ ಇದು ದೊಡ್ಡದು. ಕರೆಕ್ಟಾ. ನೆಕ್ಸ್ಟು ಇದು 5000 ಪ್ಲಸ್ 30 ಪ್ಲಸ್ 4 5000 30 44 ಇದೆ. ಇದನ್ನ ನೀವು ಈ ರೀತಿ ನಂಬರ್ ಸಂಖ್ಯೆಯಲ್ಲಿ ಬರೀತೀರಾ, ಮತ್ತೆ ಇದನ್ನ ಹೋಲಿಸ್ತೀರಾ. ಎರಡನ್ನೂ ನೋಡಿ ಈಕ್ವಲ್ ಇದೆ. ಇದನ್ನು ಹಾಗೆ, ಇದನ್ನ ಈ ಎಕ್ಸ್ಪ್ಯಾಂಡೆಡ್ ಫಾರ್ಮ್ ಅಲ್ಲಿ ಇರೋದನ್ನ ನಂಬರ್ ಸಂಖ್ಯೆಯಲ್ಲಿ ಬರೀತೀರಾ, ಅದನ್ನ ಹೋಲಿಸಿ. 6th ಅಲ್ಲಿ ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ಡಿಜಿಟ್ 0 to 9 such that the numbers meet the condition. ನೀಡಿರುವ ನಿಬಂಧನೆಗಳನ್ನು ಪೂರೈಸುವಂತೆ 0 ಇಂದ 9ರವರೆಗಿನ ಅಂಕಿಗಳನ್ನು ಉಪಯೋಗಿಸಿಕೊಂಡು ಖಾಲಿ ಸ್ಥಳಗಳನ್ನು ತುಂಬಿರಿ. 0 to 9 ನಂಬರ್ಗಳನ್ನು ಯೂಸ್ ಮಾಡಬೇಕು. ಸೊ ಆ ನಂಬರ್ಗಳನ್ನು ಯೂಸ್ ಮಾಡಿಕೊಂಡು ನಾನು ಇಲ್ಲಿ ಬರ್ದಿದ್ದೇನೆ, ಹಾಗೆ ಇದನ್ನ ಕಂಪೇರ್ ಮಾಡಿದ್ದೇನೆ. ಚಾಲೆಂಜ್, ಸವಾಲು. ದೇರ್ ಆರ್ 99 ನಂಬರ್ಸ್ ಸ್ಟ್ರಿಕ್ಟ್ಲಿ ಬಿಟ್ವೀನ್ 700 and 800 ಎಕ್ಸ್ಕ್ಲೂಡಿಂಗ್ 700 and 800. ಹೌ ಮೆನಿ ನಂಬರ್ಸ್ ಆರ್ ದೇರ್ ಸ್ಟ್ರಿಕ್ಟ್ಲಿ ಬಿಟ್ವೀನ್ 7000 and 8000? 700 ಮತ್ತು 800 ಹೊರತುಪಡಿಸಿ 700 ಮತ್ತು 800 ನಡುವೆ ನಿಖರವಾಗಿ 99 ಸಂಖ್ಯೆಗಳಿವೆ. 7000 ಮತ್ತು 8000 ನಡುವೆ ನಿಖರವಾಗಿ ಎಷ್ಟು ಸಂಖ್ಯೆಗಳಿವೆ? ಸೊ ಸರ್ಕಲ್ ದ ಕರೆಕ್ಟ್ ಆನ್ಸರ್. ಸೊ ಇಲ್ಲಿ 3 ನಂಬರ್ ಕೊಟ್ಟಿದ್ದಾರೆ, ಅದರಲ್ಲಿ ಕರೆಕ್ಟ್ ಆನ್ಸರ್ ಯಾವುದು ಅಂತ ಸೆಲೆಕ್ಟ್ ಮಾಡಬೇಕು. ಇವಾಗ ಫಸ್ಟು 700 and 800, 700 ಮತ್ತು 800. ಸೊ ನಾವು 701ರಿಂದ ಸ್ಟಾರ್ಟ್ ಮಾಡಿ 800ನ ಒಂದು ಬ್ಯಾಕ್ ನಂಬರು 799 ಆದಮೇಲೆ 800 ಬರುತ್ತಲ್ವಾ. ಸೊ ನಾವು ಇಲ್ಲಿಗೆ ಸ್ಟಾಪ್ ಮಾಡ್ತೇವೆ. ಸೊ ಇದರಲ್ಲಿ ನಾವು ಕೌಂಟ್ ಮಾಡಿದಾಗ ನಮಗೆ ಸಿಗುವಂಥ ನಂಬರ್ಸ್ಗಳು 99 ನಂಬರ್ಸ್ ಸಿಗುತ್ತೆ. ಇವಾಗ 7000 ಮತ್ತು 8000, 7000 8000ಗೆ ನಾವು ಮತ್ತೆ 7001 ಸ್ಟಾರ್ಟ್ ಮಾಡಿ 7999 ಮಧ್ಯದಲ್ಲಿ ನಮಗೆ 999 999 ನಂಬರ್ಸ್ ಸಂಖ್ಯೆಗಳು ಸಿಗುತ್ತೆ. ಲಾಸ್ಟ್ ಪೇಜ್ ಆಫ್ ದಿಸ್ ಚಾಪ್ಟರ್, ಕೊನೆಯ ಹಂತಕ್ಕೆ ಬಂದಿದ್ದೇವೆ ನಾವು. ಇವಾಗ ಲೆಟಸ್ ಎಕ್ಸ್ಪ್ಲೋರ್, ನಾವು ಅನ್ವೇಷಿಸೋಣ. ಮೇಕ್ ಆಸ್ ಮೆನಿ 4-digit ನಂಬರ್ ಆಸ್ ಪಾಸಿಬಲ್ ಯೂಸಿಂಗ್ ದ ಡಿಜಿಟ್ 2, 3 and 4 and 7 ವಿತೌಟ್ ರಿಪಿಟೇಷನ್. ದೇರ್ ಆರ್ 24 ಡಿಫರೆಂಟ್ ನಂಬರ್ಸ್ ಪಾಸಿಬಲ್. ಯಾವುದೇ ಅಂಕಿ ಪುನರಾವರ್ತನೆ ಆಗದಂತೆ 2, 3, 4, 7ಗಳನ್ನು ಉಪಯೋಗಿಸಿಕೊಂಡು ಸಾಧ್ಯವಾದಷ್ಟು 4 ಅಂಕಿಗಳ ಸಂಖ್ಯೆಯನ್ನು ಮಾಡಿ. ಅಂತಹ 24 ವಿವಿಧ ಸಂಖ್ಯೆಗಳನ್ನು ಮಾಡಬಹುದು. ಸೊ ಇದನ್ನ ಡಿಕ್ರೀಸಿಂಗ್ ಆರ್ಡರ್, ಇಳಿಕೆಯ ಕ್ರಮದಲ್ಲಿ ಬರಿಬೇಕು. ಸೊ ಇಲ್ಲಿ ನಂಬರ್ಸ್ಗಳನ್ನು ಬರೆದಿದ್ದೇನೆ. 4th ಚಾಪ್ಟರ್ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ 5th ಚಾಪ್ಟರು ಶೇರಿಂಗ್ ಅಂಡ್ ಮೆಷರಿಂಗ್, ಹಂಚಿಕೆ ಮತ್ತು ಅಳತೆ. ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.